ಬೆಂಗಳೂರಿಗೆ ಹೋಗ್ತಕ್ಕಂಥ ಒಂದು ಬಸ್ಸ, ಲಕ್ಷ್ಯ ಇರಲಿ ಮಗ. ಎಲ್ಲಿಂದ ಬಿಜಾಪುರದಿಂದ ಬೆಂಗಳೂರಿಗಂದ ಹೋಗ್ತಕ್ಕಂಥ ಒಂದು ಬಸ್ಸ ರಾತ್ರಿ 8 ಗಂಟೆ ಆಗ್ಯದ. ಎಲ್ಲ ಪ್ಯಾಸೆಂಜರಿಂದ ಎಲ್ಲ ರಿಸರ್ವೇಷನ್ ಇದ್ದು, ಯಾರೂ ಟಿಕೆಟ್ ತೆಗಿಯೋರು ಇದ್ದಿದ್ದಿಲ್ಲ, ಎಲ್ಲ ರಿಸರ್ವೇಷನ್ ಮೊದಲೇ ರಿಸರ್ವೇಷನ್ ಮಾಡಿಸಿದ್ದು. ಯಾವಾಗಿಂದ 8 ಗಂಟೆ ಟೈಮಿಂಗ್ ಇತ್ತು. 8 ಗಂಟೆಗೆ ಬಂದು ಎಲ್ಲ ಪ್ಯಾಸೆಂಜರ್ ಎಲ್ಲ ತಮ್ಮ ತಮ್ಮ ಬ್ಯಾಗ್ಗಳು ಇಟ್ಕೊಂಡು ತಮ್ಮ ನಂಬರ್ ಸೀಟಿಗಿಂದ ಎಲ್ಲರೂ ಕೂಡ ಕುಂತರು. 8 ಗಂಟೆ 5 ನಿಮಿಷ ಆಗಿತ್ತು. ಕಂಡಕ್ಟರ್ ಬಂದ, ನೋಡಿರಿ ಬಸ್ ಇದು ಎಲ್ಲಿ ಮುಂದೆ ಸ್ಟಾಪ್ ಇಲ್ಲ, ನೀವು ಯಾರು ಊಟ ಮಾಡೋರು ಏನ್ರಿ ನೀವೇನು ನಾಷ್ಟ ಮಾಡೋರು ಅಂದ ಮಾಡ್ಕೋರಿ, ಇನ್ನೂ 15 ಮಿನಿಟ್ ಅಂದ ಟೈಮ್ ಅದ ತಗೊಂಡಂದಾಗ ಎಲ್ಲ ಪ್ಯಾಸೆಂಜರ್ ಹೇಳೋದು, ಯಾರು ಊಟ ಮಾಡೋರು ಮಾಡಿದ್ರು, ಯಾರು ನಾಷ್ಟ ಮಾಡೋರು ಮಾಡಿದ್ರು. ಯಾರಿಂದ ಬಸ್ಸಿನಾಗಿಂದ ಉಲ್ಟಿ ಆಗದತ್ತಂದು ಸುಂಬರೆ ಏನು ಒಂದಿಟ್ಟು ಅಡಿಕೆ ಅಂಥವು ಏನ್ರಿ ಇರ್ತಾವಲ್ಲ ಅದನ್ನೆಲ್ಲ ಮಾಡ್ಕೊಂಡು ಹೋಗಿ ಬಸ್ಸಿನಾಗಿಂದ ಕುಂತು. 9 ಗಂಟೆಗಿಂದ ಬಸ್ ಬಿಡ್ತು. ಎಲ್ಲಿಂದ? ಬಿಜಾಪುರದಿಂದ. ಯಾವಾಗಿಂದ 9 ಗಂಟೆಗಿಂದ ಬಸ್ ಬಿಟ್ಟದೆ 10 ಗಂಟೆ ಆಯಿತು, 11 ಗಂಟೆ ಆಯಿತು, 12 ಗಂಟೆ ಆಯಿತು. ಡ್ರೈವರಿಗಿಂದ ಏನು ತಿಳಿತೋ ಏನಿಲ್ಲೋ, ಅವ ಒಳಗಿನ ಒಂದು ಲೈಟ್ ಹಚ್ಚಿ ಹಿಂದಕ್ಕೆ ತಿರುಗಿ ನೋಡ್ದ. ಡ್ರೈವರ ಒಳಗಿನ ಬಸ್ಸಿನಾಗಿಂದ ಲೈಟ್ ಹಚ್ಚಿ ಹಿಂದಕ್ಕೆ ತಿರುಗಿ ನೋಡ್ದ. ಯಾವಾಗಿಂದ ಹಿಂದಕ್ಕೆ ತಿರುಗಿ ನೋಡಿದಾಗ ಎಲ್ಲ ಪ್ಯಾಸೆಂಜರ್ ಉಂಡು ಬಂದು ಕೂತವ್ರಿದ್ರು. ಎಲ್ಲ ಪ್ಯಾಸೆಂಜರ್ ಎಲ್ಲ ಮಕ್ಕೊಂಡು ಬಿಟ್ಟಿದ್ರು. ಬಸ್ನಾಗ ಹೆಂಗೆ ಮಕ್ಕೋತಾರೆ ನಿಮ್ಗೆ ಗೊತ್ತದಲ್ಲ ಏನ್ರಿ? ನಿಮ್ಮ ಮಹಾರಾಷ್ಟ್ರ ಬಸ್ನಾಗ ಹೆಂಗೆ ಮಕ್ಕೋತಾರ ಗೊತ್ತಿರಿ, ಎಲ್ಲ ಉಗುಳಿದ್ದೇ ಇರ್ತದೆ. ಗುಡ್ಗತ್ತಿಂದ ಬಸ್ನಿಗೆ ಉಗುಳ್ತಾರೆ. ಇನ್ನು ನಮ್ಮ ಪುಣ್ಯ ಇಲ್ಲಿ ಪುರಾಣದಾಗ ಯಾರು ಉಗುಳಲಾಗ್ಯಾರ. ಯಾರು ಬಸ್ನಾಗಂದ ಹೆಂಗೆ ನಿದ್ದೆ ಮಾಡ್ತಾರೆ ನಿಮಗೆಲ್ಲ ಗೊತ್ತ. ಕೆಲವು ಜನ ಮುಂದಿನ ಸೀಟಿಗೆ ಕೈ ಕೊಟ್ಟು ನಿದ್ದೆ ಮಾಡ್ತಾರೆ. ಯಾಕೆ ಮಾಡ್ತಾರಲ್ಲ? ಕೆಲವು ಮಂದಿ ಹಿಂದಿನ ಸೀಟಿಗೆ ಟೇಕ್ ಹಾಕೊಟ್ಟು ಮುಂದಿನ ಸೀಟಿನ ಕೆಳಗೆ ಕಾಲು ಚಾಚಿ ಸೆಟದ ನಿದ್ದೆ ಮಾಡೋರು ಅವ್ರು ಬೇರೆ ಮಾಡ್ತಾವಿಲ್ಲ. ಇನ್ನು ಕೆಲವು ಮಂದಿ ಅಂದ ಕಣ್ಣು ಮುಚ್ಚಿ ಬಾಯಿ ತೆಗೆದು ನಿದ್ದೆ ಮಾಡೋ ಬೇರೆ. ಅಡ್ದಿ ಪೇಟಿ ಬಾತ್ಯಂಗೆ ಬಸ್ 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 ಬಸ್. ಮಾನ್ಯ ಒಬ್ಬಾಕಿ ಕೋರ್ಟಿಗೆ ಹಾಕಿದ್ಲು, ನನ್ನ ಗಂಡು ಅಲ್ಲೇ ಆತ. ಯಾವಾಗಿಂದ ಕೋರ್ಟಿಗೆ ಹಾಕ್ಯದ ಜಡ್ಜ್ ಕರೆಸದ. ಯಾಕೆ ಏನಾಗ್ಯದ? ಏನೂ ಇಲ್ಲರಿ ಸಾಹೇಬ್ರೆ, ನನ್ನ ಗಂಡು ಅಲ್ಲ. ಅವನಿಗೆ ಕೇಳಿದ್ರು, ಯಾಕೋ ಹೆಣ್ತೀನಿ ನಿನಗೆ ಒಲ್ಲೆ ಅಂತಾಳಲ್ಲ. ನನಗೇನು ಗೊತ್ತಿರಿ ಸರ, ಆಕೆ ಒಲ್ಲೆ ಅಂತಾಳೆ. ಹೆಣ್ತಿಗೆ ಹೊಡಿತೇನೆ ನೀನು? ಚೆ ಒಂದು ದಿವಸ ಹಿಂಗೆ ಮುಟ್ಟಿಲ್ರಿ, ಯಾಕೆ ದೇವ್ರ ಹತ್ರ ಪೂಜೆ ಮಾಡ್ತೀನಿ ಅಂತ. ಮತ್ತು ಆಕೆ ಏನು ಕೇಳ್ತದ? ಕೊಡಿಸಿದಿಲ್ಲ. ಕೊಡಿಸಿನ್ರಿ. ಬಂಗಾರ ಕೇಳಿದ್ರೆ ಬಂಗಾರ ಕೊಡಿಸಿನಿ, ರೊಕ್ಕ ಕೇಳಿದ್ರೆ ರೊಕ್ಕ ಕೊಟ್ಟೀನಿ. ಯಾಕೆ ಎಂಥ ಸೀರೆ ಅಂತಾಳೆ, ಅಂತ ಎಲ್ಲ ಸೀರೆ ತಂದು ಕೊಟ್ಟೀನಿ. ಮತ್ತು ಯಾಕೆ ಒಲ್ಲೆ ಅಂತಾಳ? ನನಗರೆ ಏನು ಗೊತ್ತಾ ಅಂದವ. ಆಕೆ ಕೇಳಿದ್ರು, ಯಾಕವ ನಿನ್ನ ಗಂಡು ಹೊಡಿತ? ನಾನು ಚೆ ಒಂದು ದಿವಸ ನನಗೆ ಮುಟ್ಟಿಲ್ರಿ, ನನ್ನ ಗಂಡು ನನ್ನ ಮ್ಯಾಲ ಭಾಳ ಪ್ರೀತಿ. ನೀ ಕೇಳಿದ್ದೆಲ್ಲ ತಂದು ಕೊಟ್ಟನಿಲ್ಲ, ಎಲ್ಲ ಕೊಡ್ತಾನ. ಮತ್ತು ಯಾಕೆ ಒಲ್ಲೆ? ಒಟ್ಟು ನಾವು ಅಲ್ಲ ಅವನು. ಈಕೆ ಕಡೆಗಮ್ಮ ಯಾಕೆ ಒಲ್ಲೆ ಅಂತಿದ್ದು ಹೇಳವ, ಹಂಗೆ ಡೈವರ್ಸ್ ಕೊಡೋಕೆ ಬರೋಂಗಿಲ್ಲ. ಕಾರಣ ಹೇಳು, ಯಾಕೆ ಒಲ್ಲೆ ಅನ್ನಗತಿ ಹೇಳು. ಯಾಕೆ ಒಲ್ಲೆ ಅನ್ನಗತಿ ಅಂತಂದು ಕೂಡ ಸಾಹೇಬ್ರ ಇದು ಬಾಯಿಲಿ ಹೇಳೋದಲ್ಲ ತಂದು ಒಂದು ಟೇಪ್ ರೆಕಾರ್ಡರ್ ಒಯ್ದು ಜಡ್ಜನ ಮುಂದೆ ಇಟ್ಟು, ಆ ಜಡ್ಜನ ಮುಂದೆ ಇಟ್ಟು ಚಲೋ ಮಾಡ್ದೆ. ಕರ್ರ ಒದರ್ಲಕ್ಕತ್ತದು. ಅವ ಜಡ್ಜ್ ಒಂದು 5 ಮಾತಿಲ್ಲಕತ್ತಿಲ್ಲ, ಏನು ಕಿರಿಕಿರಿ ಹಚ್ಚಿದೆ, ಬಂದ್ ಮಾಡು ಅಂದ. ಅವಾಗ ಅಕ್ಕಿ ಅಂದ್ಲು, ಸಾಹೇಬ್ರ 5 ಮಿನಿಟ್ ಕೇಳಕ್ಕೆ ನಿಮಗೆ ಇಟ್ಟು ತ್ರಾಸ ಆಗ್ಲಕತ್ತದ, ಬೆಳ್ಳಗನ ಇದಕ್ಕೆ ಆವಾಜನ ಹೆಂಗೆ ಕೇಳಿ. ಅದ್ರದ್ದು ಬೆಳ್ಳಗನ ನಿದ್ದೆ ಒದರ್ತಿತ್ತು. ಹೇಳ್ತಿಮ್ಮ ಅವನು ಬೆಡ್ರೂಮ್ನಾಗ ಹೋದ್ರೆ ಅವನು ನಿದ್ದೆ ಓಣ್ಯಾಗೆಲ್ಲ ಕೇಳ್ತಿತ್ತು. ಒಂದೊಂದು ಒದರ್ತಿರ್ತಾವೆ ನೋಡ್ರಿ, ಇಲ್ಲ ಕಂಡಾಪಟ್ಟಿ ಒದರ್ತಿರ್ತಾವ. ನಿದ್ದೆ ಹತ್ತದಾಗ ರೀ ಯಾತ್ರಿದಾಗ ಏನೋ ಪೇರೆಂಡಲ್ಲಿ ಹಚ್ಕೋತೀವಿ, ಲಿಪ್ಟಿಕ್ ಹಚ್ಕೋತೀವಿ. ನಿದ್ದೆ ಹತ್ತದಾಗ ಘಟಬಾಯ್ಸೋಲಿ ಕಿವಿಗೆ ಬಂದಿರ್ತವೆ. ಮುಂಜಾನೆ ಹ್ಯಾಂಗೆ ಗೊತ್ತ್ರಿ ನಿದ್ದೆಗಣ್ಣ ಯಾರು ಎದ್ದು ನಿದ್ದೆಗಣ್ಣ ಪೇರೆಂಡಲ್ಲಿ ಹಚ್ಕೊಂಡಿದ್ದು ನೋಡ್ರಿ ನೀವು. ಯಾರೇ ಪೌಡ್ರ್ ಹಚ್ಕೋತೀವಿ. ನಿದ್ದೆ ಹತ್ತದ ನಮ್ಮ ಮೂಗಿಯಲ್ಲಿರ್ತದೆ, ನಮ್ಮ ಕೈಯಲ್ಲಿರ್ತದೆ. ಯಾರಿಗೆ ಏನೂ ಅರಿವಿರಂಗಿಲ್ಲ. ಅದಕ್ಕಾಗಿ ಜ್ಞಾನಿಗಳಂದ ಹೇಳ್ತಾರಲ್ಲ, ಸ್ಲೀಪ್ ಈಸ್ ಎ ಹಾಫ್ ಡೆತ್ ಅಂತ. ಅವ್ರು ಏನು ಹೇಳ್ತಾರೆ ಜ್ಞಾನಿಗಳು? ಸ್ಲೀಪ್ ಈಸ್ ಎ ಹಾಫ್ ಡೆತ್, ಡೆತ್ ಈಸ್ ಎ ಲಾಂಗ್ ಸ್ಲೀಪ್ ಅಂತ. ಅಂದ್ರೆ ನಿದ್ದೆ ಅನ್ನೋದು ಅರ್ಧ ಸಾವತ್ತ, ಸಾವು ಅನ್ನೋದು ಶಾಶ್ವತ ನಿದ್ದೆ ಅತ್ತಾಟೆ ಏನ್ರಿ. ನಿದ್ದೆ ತಗೊಂಡ್ರೆ ಅರ್ಧ ಸಾವಿದ್ದಂಗೆ, ನಮಗೇನು ಅರಿವಿರಂಗಿಲ್ಲ, ಏನೂ ಅರಿವೇ ಇರಂಗಿಲ್ಲ. ಸುಮ್ಮನೆ ಎಚ್ಚರಿದಾಗ ಅಟ್ಟೆ ನಾವು ಎಂದ ತೆಗಿ ಕಡೆ ಕೈಯ. ನಿದ್ದೆ ಹತ್ತದಾಗ ನಮ್ಮ ಪುರಾಣ ಹೈರಾಣಕ್ಕೆ ಬೀಳ್ತದೆ. ನಾವೊಮ್ಮೆ ಬೆಂಗಳೂರಿಗೆ ನಡೆದಿದ್ದೆ. ನಂದು ರಿಸರ್ವೇಷನ್ ಸೀಟೆ. ಆ ಕಡೆ ಕಿಟಕಿ ಕಡೆ ಒಬ್ಬ ಕೂತಾನ, ನಡಬರ್ಕ್ ಒಬ್ಬ ಕೂತಾನ. ಕಂಬ ಇರ್ತಾವೆ ನೋಡ್ರಿ ನಡಬರ್ಕ್, ಆ ಕಂಬದ ಕಡೆ ನನ್ನ ಸೀಟ. ನಾ ಮೊದಲೇ ತೆಳ್ಳಗೆ ಮನಸ್ಸೆ ಈ ಕಡೆ ಸರ್ದು ಕುಂತಿದ್ದೆ. ನಡಬರ್ಕ್ ಕೂತಾವ ಇಂಥವಿದ್ದ. ಯಾವಾಗಿಂದ ಕುಂತಿದ್ದ ಏನ್ರಿ, ಬಸ್ ಬಿಟ್ಟು ಒಂದು ತಾಸಿಗೆ ಅವ್ನು ನಿದ್ದೆ ಚಲೋವಾಯ್ತು. ಅವ್ನು ನಿದ್ದೆ ಹೆಂಗೆ ಮಾಡ್ತಾರೆ ತಿಳಿನ ನಿಮ್ಗೆ? ಕಾಲು ಕೆಳಗೆ ಸೀಟ್ ಅಂದ್ರೆ ಸೀಟಿನ ಕೆಳಗೆ ಕಾಲು ಚಾಚಿನೂ ಇಲ್ಲ. ಇವ ಹಿಂದೆ ಟೇಕ ಕೊಟ್ಟರು ನಿದ್ದೆ ಮಾಡಲಾಗ್ಯಾನ.
ಮುಂದೂ ಟೇಕ ಕೊಟ್ಟು ನಿದ್ದೆ ಮಾಡಲಾಗನ. ಈಗ ನಾ ಹೆಂಗೆ ಕೂತೀನಿ ಹಂಗೆ ಕುಂದ್ರವ ನಿದ್ದೆ ಮಾಡವ ತನ್ನ ತಲೆ ತಂದು ನಾನು ಡುಬ್ಬದ ಮ್ಯಾಗಡವ. ನಾ ಇದ್ರೆ ಹೆಂಗೆ ಮಾಡವ ಮತ್ತರವ ಹೆಂಗೆ ಇಡವ. ಅದೇನು ಸಣ್ಣ ತಲೆಯ ಬೇಸ್ ಕೊಡ ಇದ್ದಂಗಿತ್ತು. ಅದು ದೊಡ್ಡ ತಲೆ ರೀ, ದೊಡ್ಡ ತಲೆ. ಹೇಳ್ತೀನಿ ಹಿಂಗೆ ತರವ ಇಡವ ನನಗೆ ಹೇಳ್ತೀನಿ. ಭಾರಿ ಹೈರಾಣ ಆಯಿತು. ಎಲ್ಲಿತಾನಂದ್ರೆ ನೀವು ಎಲ್ಲಿ ಕಲಬುರಗಿದಿಂದ ಚಿತ್ರದುರ್ಗ ತನ ಅವ್ನು ತಲೆ ಹೊತ್ಕೊಂಡು ಹೋಗಿನಿ. ನನಗೆದ್ರದ್ದು ಎಲ್ಲಿ ನಾ ಹಿಂಗೆ ಒಪ್ಪರ್ನಿ ಹಾಕಿನಿ ನನಗೆಂದ ಅದು ಹೊತ್ಕೊಂಡು ಈ ವೆನಟಿ ಬ್ಯಾಗ್ ಹಾಕ್ಕೊಂಡಿದ್ದು ಹೆಣ್ಮಕ್ಳಿಂದ ನೋಡ್ರಿ ನೀವು ವೆನಟಿ ಬ್ಯಾಗ್ ಹಾಕ್ಕೊಂಡು ಹಿಂಗೆ ಹೋಗಿರ್ತಾರಲ್ಲ, ಅದು ಮನ್ಯಾಗ ವೆನಟಿ ಬ್ಯಾಗ್ ತೆಗೆದಿಟ್ರು ಹಿಂಗೆ ಹೋಗಿರ್ತಾರೆ. ಯಾಕಂದ್ರೆ ಅದು ರೂಢಿ ಬಿದ್ದಿರ್ತದೆ. ಅದು ವೆನಟಿ ಬ್ಯಾಗ್ನಾಗ ಏನಿರಂಗಿಲ್ಲ, ಮನಾರು ನೋಡಿದ್ರೆ ಇಂಥದ್ದು ಇರ್ತದೆ.